ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. ಬೆಟ್ಟಕ್ಕೆ ಬೆಂಕಿ ಬಿದ್ದಿದೆ, ಪರಿಣಾಮ ಹೊತ್ತಿ ಉರಿತಾ ಇದೆ. ಚಾಮುಂಡಿ ಬೆಟ್ಟದ ಮತ್ತೊಂದು ಭಾಗದಲ್ಲೂ ಕೂಡ ಈಗ ಬೆಂಕಿ ವ್ಯಾಪಿಸಿದೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಬೆಟ್ಟದ ಬಳಿಯ ಉತ್ತನಹಳ್ಳಿವರೆಗೂ ಕೂಡ ಈ ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸಿದೆ. ಮಲೆ ಮಹದೇಶ್ವರ ದೇವಸ್ಥಾನದ ಸಮೀಪದಲ್ಲೂ ಕೂಡ ಬೆಂಕಿ ಹೊತ್ಕೊಂಡಿರೋ ಮಾಹಿತಿ ಸಿಗ್ತಾ ಇದೆ. ರಸ್ತೆಯ ಎರಡು ಬದಿಗಳಲ್ಲೂ ಕೂಡ ಬೆಂಕಿ ಹೊತ್ತಿ ಉರಿತಾ ಇದೆ. ಬಹುತೇಕ ಕಡೆಗಳಲ್ಲಿ ಈಗ ಬೆಂಕಿ ವ್ಯಾಪಿಸ್ತಾ ಹೋಗ್ತಾ ಇದೆ ಅನ್ನೋದು ಸದ್ಯ ತಿಳಿದು ಬರ್ತಾ ಇದೆ. ಒಂದು ಕಡೆ ಬೆಟ್ಟದ ಉತ್ತನಹಳ್ಳಿ ಭಾಗದಲ್ಲಿ, ಮತ್ತೊಂದು ಕಡೆ ಕಾಡುಮಲ್ಲೇಶ್ವರ ದೇವಸ್ಥಾನದ ಕಡೆ, ಎರಡೂ ಭಾಗದಲ್ಲಿ ಬೆಂಕಿ ವ್ಯಾಪಿಸಿರೋದನ್ನ ಗಮನಿಸಬಹುದು. ಮೇಲಿಂದ ಕಾಣಸಿಗ್ತಾ ಇರುವಂತಹ ದೃಶ್ಯ ಇದು. ಇದರಲ್ಲಿ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಈಗಾಗಲೇ ಬೆಟ್ಟದ ಎಷ್ಟು ಭಾಗ ನೋಡಿ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗೋಗಿದೆ. ಅಲ್ಲಿಂದ ಮುಂದಕ್ಕೆ ಮತ್ತೆ ಬೆಂಕಿ ವ್ಯಾಪಿಸೋದು ಹಾಗೆ ಮುಂದುವರೆದುಕೊಂಡು ಹೋಗ್ತಾ ಇದೆ. ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಎಷ್ಟು ದೊಡ್ಡ ಅನಾಹುತ ಇವತ್ತು ಸಂಭವಿಸಿರೋದು ಅನ್ನೋದು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ. ಕೇವಲ ಅಗ್ನಿಶಾಮಕ ದಳ ಸಿಬ್ಬಂದಿ ಅಲ್ಲ, ಅಲ್ಲಿರುವಂತಹ ಸ್ಥಳೀಯರು ಕೂಡ ಕೆಲವರು ಕೈ ಜೋಡಿಸೋ ಪ್ರಯತ್ನ ಮಾಡ್ತಿದ್ದಾರೆ. ನೇರ ದೃಶ್ಯಗಳು ನೀವು ಗಮನಿಸ್ತಾ ಇದ್ದದ್ದು. ಈಗಲೂ ಕೂಡ ಅಗ್ನಿಶಾಮಕ ದಳ ಆ ಸಿಬ್ಬಂದಿಯ ತಂಡ ಸ್ಥಳದಲ್ಲಿ ಯಾವ ರೀತಿ ಬೆಂಕಿ ನಂದಿಸುವಂತ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನೋ ನೇರ ದೃಶ್ಯಗಳು ಒಂದು ಕಡೆ ಗಮನಿಸ್ತಾ ಇದ್ರಿ. ಮತ್ತೆ ಯಾವುದೋ ಒಂದು ಭಾಗಕ್ಕೆ ಈಗ ಸೀಮಿತವಾಗಿ ಉಳಿದಿಲ್ಲ, ಅಲ್ಲಿ ಬಹಳಷ್ಟು ದೊಡ್ಡ ಪ್ರದೇಶದಲ್ಲಿ ಬೆಂಕಿ ವ್ಯಾಪಿಸಿಬಿಟ್ಟಿದೆ. ಈ ಕಡೆ ಮಲೆ ಮಹದೇಶ್ವರ ದೇವಸ್ಥಾನ ಭಾಗ, ಮತ್ತೊಂದು ಕಡೆ ಬೆಟ್ಟದ ಉತ್ತನಹಳ್ಳಿ ಭಾಗ. ಬೆಟ್ಟದ ಸುತ್ತುವರೆದು ಈ ರೀತಿಯಾಗಿ ಬೆಂಕಿ ವ್ಯಾಪಿಸ್ತಾನೆ ಹೋಗ್ತಾ ಇದೆ. ಈಗ ಅದೇ ಸ್ಥಳದಿಂದ ನಮ್ಮ ಮೈಸೂರಿನ ಪ್ರತಿನಿಧಿ ರವಿ ಪಾಂಡವಪುರ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ, ಬೇರೆ ಬೇರೆ ಭಾಗದಲ್ಲೂ ಕೂಡ ಬೆಂಕಿ ವ್ಯಾಪಿಸ್ತಾ ಹೋಗ್ತಾ ಇದೆ. ಸದ್ಯ ಚಾಮುಂಡಿ ಬೆಟ್ಟದಲ್ಲಿ ಸಿಚುವೇಶನ್ ಏನಿದೆ? ವಿಜಯ್, ನಿಜಕ್ಕೂ ಚಾಮುಂಡಿ ಬೆಟ್ಟದಲ್ಲಿ ಮತ್ತೊಂದು ಬದಿಗೆ ಈಗ ಬೆಂಕಿ ಕಾಣಿಸಿಕೊಂಡಿರೋದು. ಮೈಸೂರು ಉತ್ತನಹಳ್ಳಿ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಇದ್ರ ಜೊತೆಗೆ ಮಲೆ ಮಹದೇಶ್ವರ ದೇವಸ್ಥಾನ ಒಂದು ಇದೆ. ದೇವಸ್ಥಾನದ ಬಳಿ ಬೆಂಕಿಯ ಕಿನ್ನಾಲಿಗೆ ಅತಿ ಹೆಚ್ಚು ವ್ಯಾಪಿಸಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಅಗ್ನಿಶಾಮಕ ಸಿಬ್ಬಂದಿಗಳು ಈಗಾಗಲೇ 3 ವಾಹನಗಳಲ್ಲಿ ಬಂದು ಬೆಂಕಿಯನ್ನು ನಂದಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದ್ರೂ ಕೂಡ ಅದು ಯಶ ಕಾಣ್ತಿಲ್ಲ. ಒಂದೆಡೆ ಬೆಂಕಿಯನ್ನ ನಂದಿಸ್ತಿದ್ರೆ ಮತ್ತೊಂದು ಕಡೆಯಲ್ಲಿ ಬೆಂಕಿ ವ್ಯಾಪಿಸ್ತಾನೆ ಬರ್ತಿದೆ. ಬೆಂಕಿಯನ್ನ ಎಷ್ಟೇ ತಹಬದಿಗೆ ತರಲಿಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು, ಅರಣ್ಯಾಧಿಕಾರಿಗಳು, ಜೊತೆಗೆ ಸ್ಥಳೀಯ ಪೊಲೀಸರು, ಜೊತೆಗೆ ಸಾರ್ವಜನಿಕರು ಕೂಡ ಪ್ರಯತ್ನವನ್ನ ಮಾಡ್ತಿದ್ರು ಕೂಡ ಅದು ಸಾಧ್ಯನೇ ಆಗ್ತಿಲ್ಲ. ಒಂದೆಡೆ ಬೆಂಕಿಯನ್ನು ನಂದಿಸ್ತಾ ಬರ್ತಿದ್ರೆ ಮತ್ತೊಂದೆಡೆ ಬೆಂಕಿಯ ಕೆನ್ನಾಲಿಗೆ ಅತಿ ಹೆಚ್ಚು ವ್ಯಾಪಿಸ್ತಾ ಬರ್ತಿದೆ. ಬೆಂಕಿ ಪದೇ ಪದೇ ಹತ್ತಿಕೊಳ್ತಿದೆ. ಹೀಗಾಗಿ ಹೊತ್ತಿ ಉರಿಯುವಂತಹ ಬೆಂಕಿಯನ್ನ ನಂದಿಸುವ ನಿಟ್ಟಿನಲ್ಲಿ ಸದ್ಯ ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸವನ್ನು ಪಡ್ತಿದ್ದಾರೆ. ಇನ್ನು ಮೈಸೂರು ಉತ್ತನಹಳ್ಳಿ ರಸ್ತೆಯನ್ನ ಈಗಾಗಲೇ ಬಂದ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧನವನ್ನ ಏರುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಒಂದು ರಸ್ತೆಯಲ್ಲಿ ಯಾರು ಕೂಡ ಬರಬೇಡಿ ಅಂತ ಹೇಳಿ ತಡೆಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳನ್ನು ಕೂಡ ಬೇರೆ ರಸ್ತೆಯಲ್ಲಿ ಕಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ 100 ಎಕರೆ ಸಂಪೂರ್ಣವಾಗಿ ಕಾಡು ಸಂಪೂರ್ಣವಾಗಿ ಈಗ ನಾಶ ಆಗ್ತಿದೆ, ಸುಟ್ಟು ಕರಕಲಾಗಿದೆ. ಕಿಡಿಗೇಡಿ ಒಬ್ಬ ಮಾಡಿರುವಂತಹ ದುಷ್ಕೃತ್ಯಕ್ಕೆ ಈಗ ಬೆಂಕಿ ವ್ಯಾಪಿಸ್ತಿದೆ. ಒಟ್ಟು ಚಾಮುಂಡಿ ಬೆಟ್ಟದ 2 ಭಾಗದಲ್ಲಿ, ಅಂದ್ರೆ ರಾಜಮಾರ್ಗ ಹಾಗೂ ಉತ್ತನಹಳ್ಳಿ ಮಾರ್ಗ, 2 ಮಾರ್ಗದಲ್ಲೂ ಕೂಡ ಬೆಂಕಿಯ ಕಿನ್ನಾಲಿಗೆ ಅತಿ ಹೆಚ್ಚು ವ್ಯಾಪಿಸ್ತಿದೆ. 3 ಅಗ್ನಿಶಾಮಕ ವಾಹನದಲ್ಲಿ ನೀರನ್ನು ತಂದು ಅದನ್ನ ಸಿಂಪಡಣೆ ಮಾಡುವಂತ, ಅಂದ್ರೆ ಆರಿಸಲಿಕ್ಕೆ ಯತ್ನ ಮಾಡ್ತಿದ್ರು ಕೂಡ ಅದು ಸಾಧ್ಯ ಆಗ್ತಿಲ್ಲ. ಒಂದು ಬದಿಯಿಂದ ಮತ್ತೊಂದು ಬದಿಗೆ ಈಗ ಮೇಲ್ಭಾಗಕ್ಕೆ ಬೆಂಕಿ ಹತ್ತಿಕೊಳ್ತಿದೆ. ಬೆಂಕಿ ಕಿಡಿ ಎಷ್ಟು ವೇಗವಾಗಿ ಹರಡ್ತಿದೆ ಅಂತ ಅಂದ್ರೆ ಗಾಳಿಯ ರಭಸಕ್ಕೆ ಬೆಂಕಿ ಮೇಲ್ಭಾಗಕ್ಕೆ ತೆರಳ್ತಿದೆ. ಹೀಗಾಗಿ ಬೆಂಕಿಯ ಕೆನ್ನಾಲಿಗೆ ಅತಿ ಹೆಚ್ಚು ವ್ಯಾಪಿಸ್ತಿರೋ ಕಾರಣಕ್ಕಾಗಿ ಇಲ್ಲಿರುವಂತಹ ಒಂದಷ್ಟು ಕಾಡು ಪ್ರಾಣಿಗಳು, ಪಕ್ಷಿಗಳು ಕೂಡ ಈಗ ಸಾವನ್ನಪ್ಪಿವೆ. ಸದ್ಯ ಈಗ ಬೆಂಕಿಯ ಕಿನ್ನಾಲಿಗೆಯನ್ನ ಆರಿಸಲಿಕ್ಕೆ ಅಗ್ನಿಶಾಮಕ ದೃಶ್ಯದಲ್ಲಿ ಗಮನಿಸಿರ್ಬೋದು. ಇದು ಉತ್ತನಹಳ್ಳಿಯ ಕೆಳಭಾಗ, ಅದೇ ಉತ್ತನಹಳ್ಳಿ ಇರುವಂತಹ ಗ್ರಾಮದ ಕೆಳಭಾಗ. ಇಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಈಗ ಅಗ್ನಿ ಅವಘಡ ಆಗಿದೆ. ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಅಗ್ನಿಶಾಮಕ ಸಿಬ್ಬಂದಿಗಳು ಇನ್ನಿಲ್ಲದ ಕಸರತ್ತನ್ನ ಮಾಡ್ತಿದ್ದಾರೆ. ಅಂದ್ರೆ ಒಳಭಾಗಕ್ಕೆ ತರಲಿಕ್ಕೆ ಯತ್ನ ಮಾಡ್ತಿದ್ರು. ಆದ್ರೆ ಇದು ಮುಳ್ಳು ಗಂಟೆಗಳಿರುವಂತಹ, ಬೇಲಿಗಳಿರುವಂತಹ ಸ್ಥಳ ಆಗಿರುವ ತೆರೆದು ಈಗ ಪ್ರೆಸರ್ಡ್ ಒಂದು ಪಂಪ್ ಮೂಲಕ ನೀರನ್ನ ಅತಿ ಹೆಚ್ಚು ದೂರಕ್ಕೆ ಅದನ್ನ ಸಿಂಪಡಣೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ರೆ. ಸುಮಾರು 100 ಮೀಟರ್ ವರೆಗೆ ಇದನ್ನ ನೀರು ಹಾರಿ ಹೋಗುತ್ತೆ. ಹಾಗಾಗಿ ಆ ಪ್ರೆಸರ್ಡ್ ಅನ್ನ ಹೆಚ್ಚು ಬಿಟ್ಟು ಆ ಬೆಂಕಿ ಎಲ್ಲೆಲ್ಲಿ ಕಾಣಿಸ್ಕೊಳ್ತಿದೆ, ಎಲ್ಲೆಲ್ಲಿ ಬೆಂಕಿ ವ್ಯಾಪಿಸ್ತಿದೆ, ಅದೆಲ್ಲವನ್ನು ಕೂಡ ತಹಬದಿಗೆ ತರಲಿಕ್ಕೆ ಇನ್ನಿಲ್ಲದ ಹರಸಾಹಸವನ್ನ ಪಡ್ತಿದ್ದಾರೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಿರ್ಬೋದು. ಇನ್ನು
ಹಾದಿಯಾಗಿದೆ. ಚಿರತೆಗಳು ಸೇರಿದಂತೆ ಪಕ್ಷಿಗಳು ಕೂಡ ಇದೆ. ಆ ಪಕ್ಷಿಗಳೆಲ್ಲವೂ ಕೂಡ ಈಗ ಬೆಂಕಿಯ ಕಿನ್ನಾಳಿಗೆ ಸುಟ್ಟು ಕರಿಸಲಾಗ್ತಿದೆ. ನೀವು ಈಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇನ್ನು ಚಾಮುಂಡಿ ಬೆಟ್ಟ ಮತ್ತು ಉತ್ತನಹಳ್ಳಿಯ ಪ್ರಮುಖ ರಸ್ತೆ ಇದು. ಹೀಗಾಗಿ ಉತ್ತನಹಳ್ಳಿಯ ಯಾರು ಕೂಡ ಮೇಲೆ ಬರಬೇಡಿ ಅಂತ ಹೇಳಿ ಮನವಿಯನ್ನು ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಚಾಮುಂಡಿ ಬೆಟ್ಟಕ್ಕೆ ಇವತ್ತು ಶುಕ್ರವಾರ ಆದ ಕಾರಣಕ್ಕಾಗಿ ದೇಶ ವಿದೇಶ, ರಾಜ್ಯ ಹೊರ ಜಿಲ್ಲೆಗಳಿಂದ ಸಾಕಷ್ಟು ಮಂದಿ ಪ್ರವಾಸಿಗರು ಬಂದಿದ್ದಾರೆ. ಹಾಗಾಗಿ ಪ್ರವಾಸಿಗರಿಗೆ ಅರಿವನ್ನು ಮೂಡಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಈ ಭಾಗಕ್ಕೆ ಬರಬೇಡಿ, ಇಲ್ಲಿ ಬೆಂಕಿ ನಾಳೆಗೆ ವ್ಯಾಪಿಸಿದೆ ಅನ್ನೋ ಮಾತನ್ನ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನೀವು ನೀರಿನ ಪ್ರೆಸೈಡ್ ಅನ್ನ ಗಮನಿಸ್ತಿರ್ಬೋದು. ಅತಿ ಹೆಚ್ಚು ದೂರಕ್ಕೆ ನೀರಿನ ಪ್ರೆಸೈಡ್ ಅನ್ನ ಹಾಕ್ತಿದ್ರು ಕೂಡ ಅದು ಸಾಧ್ಯ ಆಗ್ತಿಲ್ಲ. ಅಂದ್ರೆ ಬೆಂಕಿಯನ್ನ ನಂದಿಸಲಿಕ್ಕೆ ಸಾಧ್ಯವೇ ಆಗ್ತಿಲ್ಲ. ಈಗಾಗಲೇ 100 ಎಕರೆ ಭೂಮಿ ಈ ಅರಣ್ಯ ಈಗಾಗಲೇ ಸುಟ್ಟು ಕರಕಲಾಗಿದೆ. ಮತ್ತಷ್ಟು ಪ್ರದೇಶಕ್ಕೆ ವ್ಯಾಪಿಸುವ ಮುನ್ನ ಅದನ್ನ ತಹಬದಿಗೆ ತರಬೇಕು ಅಂತ ಹೇಳಿ ಅಗ್ನಿಶಾಮಕ ಸಿಬ್ಬಂದಿಗಳು ಇನ್ನಿಲ್ಲದ ಹರಸಾಹಸವನ್ನು ಮಾಡ್ತಿದ್ದಾರೆ. ವಿಜಯ್, ಥ್ಯಾಂಕ್ ಯು ರವಿ. ಸೊ ಕಾರ್ಯಾಚರಣೆ ಹೇಗಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಬಹಳ ಸವಾಲಿಂದ ಕೂಡಿರುವಂಥ ಕಾರ್ಯಾಚರಣೆ. ಯಾಕಂದ್ರೆ ಒಂದು ಭಾಗದಲ್ಲಿ ಕಾಣಿಸ್ಕೊಂಡಂಥ ಬೆಂಕಿ ಈಗ ರಸ್ತೆಯ ಎರಡೂ ಬದಿಗಳಲ್ಲಿ ಬೆಂಕಿ ವ್ಯಾಪಿಸಿರೋದನ್ನ ನೋಡಬಹುದು. ಮತ್ತೆ ಬೆಟ್ಟದ ಬೇರೆ ಬೇರೆ ಭಾಗದಲ್ಲೂ ಕೂಡ ಅಷ್ಟೇ ವೇಗವಾಗಿ ಬೆಂಕಿ ವ್ಯಾಪಿಸ್ತಾ ಹರಡ್ತಾ ಹೋಗ್ತಾ ಇದೆ. ಮತ್ತೊಂದು ಕಡೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಶತಪ್ರಯತ್ನ ಪಡ್ತಿದ್ದಾರೆ. ಅದು 100 ಮೀಟರ್ವರೆಗೆ ಚಿಮ್ಮೋದಕ್ಕೆ ಸಾಧ್ಯ ನೀರು. ಅಂದ್ರೆ ಹತ್ತತ್ರ ಒಂದು 300ರಿಂದ 330 ಅಡಿ 100 ಮೀಟರ್ ಅಂದ್ರೆ ಅಲ್ಲಿವರೆಗೆ ತಲುಪಬಹುದು. ಈ ರಸ್ತೆಯಲ್ಲಿ ನಿಂತು ಬೆಂಕಿ ನಂದಿಸೋದಕ್ಕೆ ಅಂತ ಹೇಳಿ ಅಗ್ನಿಶಾಮಕ ಸಿಬ್ಬಂದಿ ಪೈಪ್ ಮೂಲಕ ನೀರು ಹಾಯಿಸಿದ್ರೆ, ಬಟ್ ಬಹಳ ದೂರದವರೆಗೂ ಕೂಡ ಅಲ್ಲಿ ಬೆಂಕಿ ವ್ಯಾಪಿಸಿಬಿಟ್ಟಿರೋದ್ರಿಂದ ಆ ಸ್ಥಳಗಳನ್ನು ತಲುಪಿ ಈ ರೀತಿಯಾಗಿ ಕಾರ್ಯಾಚರಣೆ ನಡೆಸಿ ತಕ್ಷಣಕ್ಕೆ ಅಲ್ಲಿ ಬೆಂಕಿ ನಂದಿಸೋದು ಬಹಳ ಕಷ್ಟ ಆಗುತ್ತೆ. ಮತ್ತೊಂದು ಕಡೆಯಿಂದ ಬೆಂಕಿ ನಂದಿಸ್ಕೊಂಡು ಬರ್ತಾ ಇದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಬೆಂಕಿ ವ್ಯಾಪಿಸೋದಕ್ಕೂ ಕೂಡ ಆರಂಭ ಆಗಿರೋದ್ರಿಂದ ಕಾರ್ಯಾಚರಣೆ ಸದ್ಯ ಸವಾಲಿಂದ ಕೂಡಿದೆ. ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಅದನ್ನು ಕೈಗೊಂಡಿದ್ದಾರೆ. ಅಂದರೆ ಆ ರಸ್ತೆಗಳಲ್ಲಿ ಯಾವುದೇ ಸಾರ್ವಜನಿಕರ ಓಡಾಟಕ್ಕೆ ಅವಕಾಶ ಇರೋದ ಹಾಗೆ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಮತ್ತು ಶುಕ್ರವಾರ ಆಗಿರೋದ್ರಿಂದ ಸಹಜವಾಗಿ ಬೆಟ್ಟಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋದು ಸೋಮವಾರ ಮತ್ತು ಶುಕ್ರವಾರ. ಅದರಲ್ಲೂ ಶುಕ್ರವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಹೀಗಾಗಿ ಮಾಹಿತಿ ಸಿಕ್ಕಿರುತ್ತೆ ಈಗಾಗಲೇ. ಯಾರು ಕೂಡ ಸದ್ಯಕ್ಕೆ ಬೆಟ್ಟಕ್ಕೆ ಬರಬೇಡಿ ಅಂತ, ಈ ರೀತಿ ಬೆಂಕಿ ಬಿದ್ದಿರೋದ್ರಿಂದ ಅಗ್ನಿ ನಂದಿಸುವಂಥ ಕಾರ್ಯಾಚರಣೆ ನಡೀತಾ ಇದೆ ಅಂತ ಈಗಾಗಲೇ ಗ್ರಾಮಸ್ಥರಿಗೆ ಮತ್ತು ಬೆಟ್ಟಕ್ಕೆ ಬರುವಂಥವ್ರಿಗೂ ಕೂಡ ಪೊಲೀಸರು ಒಂದು ಹಂತಕ್ಕೆ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಈಗ ಎರಡು ಬೇರೆ ಬೇರೆ ದೃಶ್ಯಗಳು ನೀವು ಗಮನಿಸ್ತಾ ಇರೋದು ಚಾಮುಂಡಿ ಬೆಟ್ಟದ ಬೇರೆ ಬೇರೆ ಭಾಗಗಳಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂಥ ದೃಶ್ಯ. ಇದು ಮೊದಲನೇ ದೃಶ್ಯ. ರಸ್ತೆ ಪಕ್ಕದಲ್ಲೇ ಒಣಗಿ ನಿಂತಿದ್ದಂತಹ ಗಿಡಗಂಟೆಗಳು, ಮರಗಳಿಗೆ ಬೆಂಕಿ ತಗಲಿ ಅದು ವ್ಯಾಪಿಸ್ತಾ ಹೋಗ್ತಾ ಇರೋದು. ಮತ್ತೊಂದು ಆ ಬಲಭಾಗದ ದೃಶ್ಯ, ಬೆಟ್ಟದ ಉತ್ತನಹಳ್ಳಿ ಭಾಗದಲ್ಲಿ ಅದು ಬೆಂಕಿ ವ್ಯಾಪಿಸ್ತಾ ಹೋಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸಬಹುದು. ಸುತ್ತುವರೆದ ಹಾಗೆ ಬೇರೆ ಬೇರೆ ಭಾಗಗಳಲ್ಲೂ ಬೆಂಕಿ ವ್ಯಾಪಿಸ್ತಾ ಇದೆ. ಯಾಕಂದ್ರೆ ಗಾಳಿಯ ರಭಸ ಕೂಡ ಹೆಚ್ಚಾಗಿರೋದ್ರಿಂದ ಗಾಳಿ ಮೂಲಕ ಕೂಡ ಕಿಡಿಗಳು ಇನ್ನಷ್ಟು ಕಡೆಗಳಿಗೆ ಹರಡಿ ಅಲ್ಲೂ ಕೂಡ ಬೆಂಕಿ ಹತ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಈಗಾಗಲೇ 100 ಎಕರೆ ಒಣಗಿ ನಿಂತಿದ್ದಂತಹ ಅರಣ್ಯ ಪ್ರದೇಶ ಈ ರೀತಿ ಸುಟ್ಟು ಕರಕಲಾಗಿದೆ ಅನ್ನುವಂಥ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇರುವಂಥದ್ದು. ಅಗ್ನಿಶಾಮಕ ದಳ ಸಿಬ್ಬಂದಿ ಇದ್ದಾರೆ, ಪೊಲೀಸರು ಸ್ಥಳದಲ್ಲಿ ದೌಡಾಯಿಸಿದ್ದಾರೆ, ಮತ್ತೊಂದು ಕಡೆ ಸ್ಥಳೀಯರು ಇದ್ದಾರೆ. ಆದರೆ ಏನು ಮಾಡಲಾಗದಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಎಲ್ಲ ರೀತಿಯ ಸರ್ವ ಪ್ರಯತ್ನ ಹಾಕ್ತಿದ್ರು ಕೂಡ ಇನ್ನೂ ಕೂಡ ಪರಿಸ್ಥಿತಿಯನ್ನ ಸಂಪೂರ್ಣ ತಹಬದಿಗೆ ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಇಲ್ಲಿದ್ದಂತಹ ಪ್ರಾಣಿ ಪಕ್ಷಿಗಳಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಇದ್ದಕ್ಕಿದ್ದ ಹಾಗೆ ಈ ರೀತಿ ಬೆಂಕಿ ಬಿದ್ದಿರೋದ್ರಿಂದಾಗಿ ಇಲ್ಲಿದ್ದಂತಹ ಪ್ರಾಣಿಗಳು ಮತ್ತೆ ಪಕ್ಷಿ ಸಂಕುಲಕ್ಕೂ ಕೂಡ ಹಾನಿಯುಂಟಾಗಿದೆ. ಸದ್ಯ ಸ್ಥಳದಲ್ಲಿ 3 ಅಗ್ನಿಶಾಮಕ ವಾಹನಗಳಿದ್ದಾವೆ, ಸುಮಾರು ಸಿಬ್ಬಂದಿ ಇದ್ದಾರೆ, ನಂದಿಸುವಂಥ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. 100 ಮೀಟರ್ವರೆಗೆ ಮಾತ್ರ ಅದರ ನೀರು ಹೋಗೋದಕ್ಕೆ ಸಾಧ್ಯ. ಅಲ್ಲಿಂದ ಮುಂದಕ್ಕೂ ಕೂಡ ಬೆಂಕಿ ವ್ಯಾಪಿಸ್ತಾ ಇರೋದ್ರಿಂದ ಇಳಿದು ಹೋಗಿ ಅಲ್ಲಿ ಕಾರ್ಯಾಚರಣೆ ನಡೆಸಬೇಕಾಗತ್ತೆ. ಹೀಗಾಗಿ ಅದು ಸವಾಲಿಂದ ಕೂಡಿರೋದು. ಮತ್ತೊಂದು ಕಡೆ ಒಂದು ಕಡೆಯಲ್ಲಿ ಬೆಂಕಿ ನಂದಿಸ್ತಾ ಬರ್ತಾ ಇದ್ರೆ ಮತ್ತೊಂದು ಕಡೆ ಅದು ವ್ಯಾಪಿಸ್ತಾ ಹೋಗ್ತಾ ಇರೋದು ಇನ್ನಷ್ಟು ಚಾಲೆಂಜಿಂಗ್ ಆಗಿದೆ. ಸೊ ಒಂದು ಕಾರ್ಯಯೋಜನೆಯನ್ನು ರೂಪಿಸಿಕೊಂಡು ಈ ಕಾರ್ಯಾಚರಣೆಯನ್ನು ನಡೆಸಬೇಕಾಗತ್ತೆ. ಆದಷ್ಟು ಬೇಗ ಸಂಪೂರ್ಣ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರೋ ನಿಟ್ಟಿನಲ್ಲಿ ಹೇಗಾಗಬೇಕು ಈ ಆಪರೇಷನ್ ಅನ್ನೋದನ್ನು ಕೂಡ ಈಗಾಗಲೇ ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇರ್ತಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ. ತಮ್ಮಿಂದಾಗುವಂಥ ಎಲ್ಲ ಪ್ರಯತ್ನವನ್ನು ಈಗಾಗಲೇ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಸ್ಥಳದಲ್ಲಿ ಯಾವ ರೀತಿಯ ಸಿಚುವೇಶನ್ ಇದೆ ಅನ್ನೋದನ್ನು ನಮ್ಮ ಪ್ರತಿನಿಧಿ ರವಿ ಪಾಂಡೂಪುರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಸದ್ಯಕ್ಕಂತೂ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಎಲ್ಲ ಸರ್ವ ಪ್ರಯತ್ನಗಳ ನಂತರವೂ ಅದೆಲ್ಲವನ್ನು ಮೀರಿ ಅಗ್ನಿಯ ಕೆನ್ನಾಲಿಗೆ ವ್ಯಾಪಿಸ್ತಾನೆ ಮುಂದುವರಿತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.